ಭಾವ ಅವಾಗ್ಲೇ ಏನೋ ಮೀಟಿಂಗ್ ಅಂತ ಹೇಳ್ತಿದ್ರಿ. ಮೀಟಿಂಗು ಇಲ್ಲ ಮಣ್ಣು ಇಲ್ಲ, ಎಲ್ಲ ಪೋಸ್ಟ್ಪೋನ್. ಕಾಶಿ ಅಣ್ಣ, ಅಲ್ಲಿ ದೊಡ್ಡಪ್ಪ ನಮ್ಗೆ ಏನೇ ಅವಮಾನ ಮಾಡಿದ್ರು ನೀನೇನು ಮಾತಾಡದೆ ಸುಮ್ಮನೆ ಇರ್ಬೇಕು. ಚಿರು, ನೀನು ಅಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ, ಅತ್ತೆಗೋಸ್ಕರ ಸುಮ್ನೆ ಇರ್ಲೇಬೇಕಲ್ವಾ. ಬನ್ನಿ. ಏಯ್ ವಿಚಿತ್ರ ಪವಿತ್ರ, ಇದೇ ನಿಮ್ಮ ಅಪ್ಪನ ಮನೆ ಆಸ್ತಿನಾ? ನನ್ ಗಂಡಂಗೆ ಹಾಕ್ಲೋ ಬೇಡವೋ ಅಂತ ಬಡಿಸ್ತಾ ಇದೆಯಲ್ಲ. ನನ್ ಗಂಡಂಗೆ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ. ಬಡ್ಸೆ. ಬಡ್ಸು. ಅಯ್ಯೋಯ್ಯೋ, ಇವಳ್ಯಾಕೆ ಮತ್ತೆ ಬಂದ್ಲು? ರೀ, ಅಲ್ಲಿ ನೋಡ್ರಿ ಯಾರು ಬಂದಿದ್ದಾರೆ ಅಂತ. ದೊಡ್ಡಪ್ಪ, ರೀ, ನೆನ್ನೆ ರಾತ್ರಿ ತಾನೆ ಹಾಗ್ ಬೈದು ಹೋದವಳು ಮತ್ತೆ ಯಾಕೆ ಬಂದಿದ್ದಾಳೆ? ಒಂದ್ ವೇಳೆ 2ನೇ ರೌಂಡ್ ಏನಾದ್ರೂ ರುಬ್ಬದಕ್ ಬಂದಿರ್ಬೋದಾ? ನನಗೇನೆ ಗೊತ್ತು. ಅದು ಅಲ್ದೆ ಮದ್ವೆ ಆಗೋನ್ನ ಬೇರೆ ಕರ್ಕೊಂಡ್ ಬಂದಿದ್ದಾಳೆ. ಅವನಿಗೆ ಹೇಳಿ ನಮಗ್ ಹೊಡಿಸ್ತಾಳೇನೋ. ಭಯ ಯಾಕೆ ಪಡ್ತೀಯ? ನಾನಿಲ್ವಾ? ಇದೀರಾ ಅವ್ರು ಹೊಡೆಯೋ ಏಟಿಗೆ ನಾನೇ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ವೇ. ಏಯ್, ಸುಮ್ನೆ ಏನು ವಹಿಸ್ಕೊಂಡು ವಟ ಅನ್ಬೇಡ. ತೆಪ್ಗಿರು. ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಕೈ ತೊಳ್ಕೊಂಡ್ ಬರೋಕೆ. ಕೈ ತೊಳ್ಕೊಳಕ್ಕ? ನಾನೆಲ್ಲೋ ನೀವು ಹಿಂದ್ಗಡೆ ಬಾಗ್ಲಿಂದ ಎಸ್ಕೇಪ್ ಆಗಕ್ ನೋಡ್ತಿದ್ದೀರಾ ಅನ್ಕೊಂಡೆ. ಎಲ್ಲ ನನ್ ಕರ್ಮ. ದೊಡ್ಡಮ್ಮ, ಕೇಳಿಸ್ತಾ ಇದೆ ಬನ್ನಿ. ನೀವೆಲ್ಲ ಯಾಕೆ ಬಂದಿದ್ದೀರಾ? ಏನ್ ಮಾವ ಇದು? ಮನೆ ಒಳಗ್ ಬಂದಿರೋರ್ನ ಏನ್ ವಿಷಯ ಅಂತ ಕೇಳೋದ್ ಬಿಟ್ಟು ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ? ಏಯ್, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ಬೇಡ. ನೆನೆ ರಾತ್ರಿ ಇವಳು ನಿನ್ ಗಂಡ ಇಬ್ರು ನಮ್ ಮನೆಗ್ ಬಂದು ನಮ್ ಮನೆ ಮಾನ ಮರ್ಯಾದೆಲ್ಲ 3 ಕಾಸಿಗೆ ಹರಾಜ್ ಹಾಕೋದ್ರು. ಇವಾಗ ಇವಳು ಬಂದ್ಲು ಅಂತ ಬಾಳೆ ಎಲೆ ಹಾಕಿ ಇವಳು ಊಟ ಬಡಿಸ್ಬೇಕಾ? ಅದಕ್ಕೆಲ್ಲ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಏಯ್, ಏನಿಂದು? ಯಾಕೆ ಇವ್ರೆಲ್ರೂ ಕರ್ಕೊಂಬಂದು ಪೋಸ್ ಕೊಡ್ತಿದ್ಯಾ? ಹೋಗೆ ಇಲ್ಲಿಂದ. ದೊಡ್ಡಮ್ಮ. ಏಯ್, ನೆನೆ ರಾತ್ರಿ ನಮ್ಗೆಲ್ಲ ಹೋಗ್ತು ಹೋದಿಯಲ್ಲ, ಅದು ಸಾಲ್ದ ನಿನ್ಗೆ? ಇವಾಗ ಈ ಸಾವುಕಾರ ಸಿದ್ದಪ್ಪನ ಬೇರೆ ಕರ್ಕೊಂಬಂದಿದ್ಯಾ? ಏನೇ ಮಾಡ್ತೀಯ ನೀನು? ಏನೇ ಮಾಡ್ತೀಯ? ನೆನ್ನೆ ರಾತ್ರಿ ನನಗ್ ಬಂದಿದ್ ಕೋಪಕ್ಕೆ ಈಳ್ಗೆ ಮನೆ ತಗೊಂಡು ನಿನ್ನ ಉದ್ದುದ್ದ ಸಿಗ್ದಾಗ್ತಿದ್ದೆ. ನನ್ ಗಂಡ ಸಂಕಟ ಪಡ್ತಾರಲ್ಲ ಅಂತ ನಾನು ಸುಮ್ನಾದೆ. ನಾವೇನೋ ನಿನ್ ಋಣ ತಿಂದಿದೀವಿ ಅಂತ ನೆನ್ನೆ ರಾತ್ರಿ ಅಷ್ಟೊಂದೆಲ್ಲ ಹಾರಾಡ್ತಿದ್ಯಲ್ಲೇ. ಇವಾಗ ಯಾಕೆ ಒಳ್ಳೆ ಮಳ್ಳಿ ತರ ನಿಂತಿದ್ಯಾ? ಧೈರ್ಯ ಇದ್ರೆ ಇವಾಗ ಮಾತಾಡೋ. ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ದೊಡ್ಡಮ್ಮ, ಪ್ಲೀಸ್ ದುಡ್ಕಿ ಏನೇನೋ ಮಾತಾಡ್ಬಿಡಿ. ನಾನೇ ನಿಲ್ಗೆ ಜಗಳ ಆಡೋದಕ್ ಬಂದಿಲ್ಲ. ಏನಪ್ಪ ಇವಳು ಮಾತಕ್ಕೂ ದೊಡ್ಡಮ್ಮ ಅಂತ ಬೆಣ್ಣೆಲ್ ಕೂದಲು ತೆಗ್ದಾಗ ಮಾತಾಡ್ತಾ ಇದ್ದಾಳೆ. ಇವಳ ಸ್ವಭಾವದಲ್ಲೂ ಏನೋ ಬದಲಾವಣೆ ಆಗಿದೆ. ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ ಅನ್ಸತ್ತೆ. ಏನಾದ್ರೂ ಇರ್ಲಿ, ಇವಳಿರೋವರೆಗೂ ಇದೇ ಗತ್ತನ್ನ ಮೇಂಟೈನ್ ಮಾಡ್ಬೇಕು. ಜಗಳ ಆಡಕ್ ಬಂದಿಲ್ಲ ಅಂದ್ರೆ ಮತ್ತೆ ಯಾಕೆ ಬಂದಿದ್ದೀಯ ಹೇಳು? ನಮ್ ಮದ್ವೆಗೆ ಗೌರವದಿಂದ ಪತ್ರಿಕೆ ಕೊಟ್ಟು ಕರ್ದೋಗೋಣ ಅಂತ ಬಂದ್ವಿ. ಏನಿದು ಟೋನೆ ಬದಲಾಗಿದೆಯಲ್ಲ? ನಿನ್ನೆ ರಾತ್ರಿ ಒಂಥರ ಮಾತಾಡ್ತಾ ಇದ್ಲು, ಇವತ್ತೊಂಥರ ಮಾತಾಡ್ತಿದ್ದಾಳೆ. ಏನು ಅಂತ ಅರ್ಥ ಆಗ್ತಾ ಇಲ್ವಲ್ಲ? ಏ ಕಮಲು, ನಿನಗೇನಾದ್ರೂ ಅರ್ಥ ಆಯ್ತೇನೆ? ನನಗೂ ಏನು ಗೊತ್ತಾಗ್ತಾನೆ ಇಲ್ಲ ಕಣ್ರಿ. ಯಾಕೆ ದೊಡ್ಡಪ್ಪ,
ನಿನ್ನೆ ರಾತ್ರಿ ಒಂಥರ ಮಾತಾಡಿ ಈಗೊಂಥರ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ನಮ್ಮಮ್ಮನ್ಗೋಸ್ಕರ. ಅವರು ನಡೆದಿದ್ದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ನೊಂದ್ಕೊಂಡಿದ್ದಾರೆ. ನೀವೆಲ್ಲ ನನ್ ಮದ್ವೆಗ್ ಬರ್ದೇ ಇರ್ತಿರೋ ಅಂತ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾರೆ. ನಮ್ ಬಂಧು ಬಳಗ, ನೆಂಟ್ರಷ್ಟ್ರು ಎಲ್ರೂ ನನ್ ಮದ್ವೆಗ್ ಬಂದು ನನ್ ಮದ್ವೆ ಚೆನ್ನಾಗಾಗ್ಬೇಕು ಅಂತ ಅವ್ರ ಆಸೆ ಪಡ್ತಿದ್ದಾರೆ. ಹೌದೌದು, ನಿಮ್ಮ ಅಮ್ಮ ಏನ್ ದೊಡ್ಡ ಜಿಲ್ಲಾಧಿಕಾರಿ, ಅವಳ ಆಸೆ ಪಡ್ತಾಳೆ ಅಂತ ನಾವು ನಿನ್ ಮದ್ವೆಗ್ ಬರ್ಬೇಕಾ? ನಮ್ಮಮ್ಮನ ಆಸೆ ನೆರವೇರ್ಸೋಕೆ ಅಂತಾನೆ ನಾನಿದ್ದೀನಿ. ಹೆತ್ತವ್ರ ಆಸೆನ ನೆರವೇರ್ಸೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ಅದು ಸಿಕ್ಕಾಗ ಅವ್ರ ಆಸೆ ನೆರವೇರ್ಸ್ಬಿಡ್ಬೇಕು. ಇಲ್ಲ ಅಂದ್ರೆ ನಮ್ಮಮ್ಮ ಆಸೆ ಪಟ್ಟಿದ್ದನ್ನ ನಾನು ಈಡೇರ್ಸೋಕಾಗ್ಲಿಲ್ಲ ಅಂತ ಕೊನೆವರೆಗೂ ಅದು ನನ್ನ ಕಾಡ್ತಾ ಇರುತ್ತೆ. ನಮ್ ಮದ್ವೆಗೆ ನೀವೆಲ್ರೂ ಬರ್ಬೇಕು. ಅದಕ್ಕೆ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದಿದೀವಿ. ಓ, ಕತೆ ಹೀಗ್ ಹೋಗ್ತಾ ಇದೀಯಾ? ನಿಮ್ಮ ಅಮ್ಮನಿಗೋಸ್ಕರ ನೀನ್ ಹೀಗ್ ಯೋಚನೆ ಮಾಡ್ತಾ ಇದೀಯಾ? ಇದೊಂದ್ ಸಾಕು ರಾಧಿಕಾ, ಇವಾಗ ನೀನ್ ಹೇಗ್ ಬೇಕಾದ್ರೂ ಆಟ ಆಡಿಸ್ಬೋದು. ನಾನೀಗ ಕ್ರಿಯೇಟ್ ಮಾಡೋ ಸೀನ್ಗೆ ನೀನ್ ಓಡ್ ಬಂದು ನನ್ನ ಕಾಲಿಗೆ ಬಿದ್ದು ದೊಡ್ಡಪ್ಪ ನನ್ನ ಮದುವೆಗೆ ಬನ್ನಿ ಅಂತ ಕಣ್ಣೀರಾಗ್ತೀಯ. ದೊಡ್ಡಪ್ಪ, ನೀವು ರಾಧಿಕನ್ ಮದುವೆಗೆ ಬಂದಿಲ್ಲ ಅಂದ್ರೆ ಸಂಬಂಧಿಕರೆಲ್ಲ ನೀವು ಯಾಕೆ ಬಂದಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ. ನಮ್ಮಲ್ಲೇ ಆಗಿದ್ದ ಜಗಳ ನಮ್ಮಲ್ಲೇ ಇರ್ಬೋದಲ್ವಾ? ಹೊರಗ್ನವ್ರಿಗೆ ಯಾಕೆ ಗೊತ್ತಾಗೋದು? ಓ, ಹಾಗಾದ್ರೆ ನಾವು ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಬಂದವ್ರ ಮುಂದೆ ಎಲ್ಲ ನಮ್ ಬಗ್ಗೆ ಏನಾದ್ರೂ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಅಯ್ಯೋ ಅಯ್ಯೋ ದೊಡ್ಡಮ್ಮ, ಅವನ ಆ ಅರ್ಥದಲ್ಲಿ ಹೇಳಿಲ್ಲ. ಸುಮ್ನೆ ಯಾಕೆ ಬೇರೆಯವ್ರ ಬಾಯಿಗೆ ಆಹಾರ ಆಗ್ಬೇಕು ಅಂದ ಅಷ್ಟೇ. ಏಯ್, ಈ ನಿನ್ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ದೊಡ್ಡಮ್ಮ, ಇದನ್ನೆಲ್ಲ ಬಿಟ್ಬಿಡಿ. ನಮ್ಮಮ್ಮನ ಬಗ್ಗೆ ಯೋಚನೆ ಮಾಡಿ. ಇಷ್ಟು ವರ್ಷದಲ್ಲಿ ನಿಮಗಾಗ್ಲಿ ದೊಡ್ಡಪ್ಪಂಗಾಗ್ಲಿ ಮರ್ಯಾದೆ ಕೊಡದೆ ನಡ್ಕೊಂಡಿದಾರಾ? ಇಲ್ಲ ತಾನೆ? ಅಟ್ಲೀಸ್ಟ್ ಅವ್ರಿಗೋಸ್ಕರನಾದ್ರೂ ನಮ್ ಮದ್ವೆಗ್ ಬನ್ನಿ. ಏಯ್, ನೀನ್ ಹೇಳೋದನ್ನ ಕೇಳ್ಬೇಕು ಅನ್ನೋ ಅವಶ್ಯಕತೆ ನಮಗಿಲ್ಲ. ನಮ್ ಮನ್ಸಿಗೆ ಏನ್ ಸರಿ ಅನ್ಸತ್ತೋ ನಾವು ಅದನ್ನೇ ಮಾಡೋದು. ಇವಾಗ ನಿನ್ ಕೆಲ್ಸ ಆಗ್ಬೇಕು ಅಂತ ದೊಡ್ಡಪ್ಪ ದೊಡ್ಡಮ್ಮ ಅಂತ ನೈಸಾಗಿ ಮಾತಾಡ್ತಾ ಇದೀಯ ಅಲ್ವಾ?